ಅಷ್ಟೂ ವಿಡಿಯೋಗಳನ್ನು ನೋಡಿ ಎಲ್ಲೂ ಸಹಿತ ನಾನು ಸೌಜನ್ಯಾಗೆ ನ್ಯಾಯ ಸಿಗಬಾರ್ದು ಅಂತ ಹೇಳಿಲ್ಲ. ಅವನು ಯಾವನ್ ಜೈನ್ ಮಾಡಿದ್ರು ಕರ್ಕೊಂಡೋಗಿ ನೇಣಿಗೇರಿಸಬೇಕು. ಕೀರ್ತಿಗೆ ಅಷ್ಟು ಬಂದ್ಬಿಡ್ತು, ಪೇಮೆಂಟ್ ಆಗ್ಬಿಡ್ತು. ಹಂಗೆ ಇಲ್ಲಿ ಈ ವಿಚಾರದಲ್ಲಿ ಮಾತನಾಡಿ ಪಡೆದುಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಜಾಸ್ತಿ. ಕ್ಲಾರಿಟಿ ಇದೆ ನಂಗೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನುವ ಕಾರಣಕ್ಕೇನೆ ನಾನು ಪದೇ ಪದೇ ಹೇಳ್ತಾ ಇರೋದು, ಬನ್ನಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ, ಕೋರ್ಟ್ಗೆ ಹೋಗಿ ವಾದ ಮಾಡೋಣ. ಆದರೆ ಕೆಲವರು ಅದನ್ನು ತುಂಬಾ ನೀಟಾಗಿ ಡೈವರ್ಟ್ ಮಾಡಿಕೊಂಡು ಕಳೆದ 10-12 ವರ್ಷಗಳಿಂದ ಆ ದಾಖಲೆ ಇದೆ, ಈ ದಾಖಲೆ ಇದೆ, ಬಟ್ ಎಲ್ಲಿಯೂ ಸಹಿತ ಇಲ್ಲಿ ತನಕ ಒಂದೇ ಒಂದು ದಾಖಲೆಯನ್ನು ಅವ್ರು ಕೊಟ್ಟಿಲ್ಲ. ನೆನ್ಪಿಟ್ಕೊಡಿ, ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಅಂತ ಗೊತ್ತಿದ್ರೂ ಸಹಿತ ಕಣ್ಣೀರು ಹಾಕುವ ಜನ ನಾವು, ಅಷ್ಟು ಎಮೋಷನಲ್ ಜನ ನಾವು. ಹೀಗಿರುವಾಗ ನಾವು ಸಡನ್ ಆಗಿ ನಾವು ಒಂದು ದಾಖಲೆಗಳನ್ನು ತಗೊಂಡ್ಬಂದು ಅಥವಾ ಒಂದಿಷ್ಟು ಮಾಹಿತಿಗಳನ್ನು ತಗೊಂಡ್ಬಂದು ನಿಮ್ಮ ಎದುರುಗಡೆ ಇಟ್ಟಾಗ ನಂಬಬೇಕು ಅಂತ ಯಾವ ರೂಲ್ಸು ಇಲ್ಲ. ಬಟ್ ಆ ನಂಬುವ ದಿನ ಬಂದೇ ಬರುತ್ತೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕಳೆದ ಒಂದು ವಾರದಿಂದ ನಾನು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ, ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ವಿಡಿಯೋನು ಅಪ್ಲೋಡ್ ಮಾಡಿಲ್ಲ. ಕೆಲವ್ರಿಗೆ ಅನ್ಸಿದೆ ಹೆದರ್ಕೊಂಡು ಬಿಟ್ಬಿಟ್ಟ ಅಂತ. ನೋ, ಹೆದರ್ಕೊಂಡಲ್ಲ. ಸತ್ಯ ನಿಮ್ಗೆ ಗೊತ್ತಾಗ ತುಂಬಾ ದಿನ ಬೇಕಾಗಲ್ಲ. ನಾನು ಏನು ಹೇಳಬೇಕೋ ಸಾಕ್ಷಿ ಸಮೇತ ನಿಮಗೆ ಒದಗಿಸಿದ್ದೀನಿ. ನಿಮಗೆ ಸ್ವಲ್ಪ ದಿನದಲ್ಲಿ ಎಲ್ಲವೂ ಅರ್ಥ ಆಗುತ್ತೆ ಅನ್ನುವ ಕಾರಣಕ್ಕೆ ನಾನು ಒಂದು ವಾರದ ಗ್ಯಾಪ್ ಅನ್ನು ಕೊಟ್ಟಿದ್ದೆ. ಈಗ ನನಗೆ ನಿನ್ನೆ ರಾತ್ರಿಯಿಂದ ಸಾಕಷ್ಟು ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ. ಸಾರಿ ಕೀರ್ತಿ, ನಮ್ಗೆ ಗೊತ್ತಿರಲಿಲ್ಲ ವಿಷಯ, ನಾವೇನೋ ಅನ್ಕೊಂಡಿದ್ವಿ. ಏನೇ ಇರಲಿ, ನಾನು ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಅವ್ನು ಮಾಡಿರೋ ವಿಡಿಯೋದ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ಅದಾದ್ಮೇಲೆ ಈ ಥರದ 10 ವಿಡಿಯೋಗಳನ್ನು ಅವ್ರು ಮಾಡ್ಬೋದು. ವಾಟ್ ಎವರ್ ಇಟ್ ಈಸ್, ಐ ಆಮ್ ಓಕೆ. ಬಟ್ ನನ್ನ ಪ್ರಶ್ನೆ ಇದ್ದಿದ್ದು ತುಂಬಾ ಸ್ಪಷ್ಟವಾಗಿ ಇದ್ದಿದ್ದು, ಆ ವಿಡಿಯೋದಲ್ಲಿ ಆರಂಭದಲ್ಲಿ ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಸೇರಿಸಬೇಕು ಎಂಬ ಮಾತೇನಿತ್ತು ಅದು ನನಗೆ ಇಷ್ಟ ಆಗಿರಲಿಲ್ಲ. ಅದಕ್ಕೆ ನಾನು ಸ್ಟ್ರೈಟ್ ಅವೇ ಹೇಳಿದ್ದೆ. ಅಂಡ್ ನನ್ನ ಅಷ್ಟೂ ವಿಡಿಯೋಗಳನ್ನು ನೋಡಿ ಎಲ್ಲೂ ಸಹಿತ ನಾನು ಸೌಜನ್ಯಾಗೆ ನ್ಯಾಯ ಸಿಗಬಾರ್ದು ಅಂತ ಹೇಳಿಲ್ಲ. ಅವನು ಯಾವನ್ ಜೈನ್ ಮಾಡಿದ್ರು ಕರ್ಕೊಂಡೋಗಿ ನೇಣಿಗೇರಿಸಬೇಕು, ಸಂತೋಷರಾವ್ ಮಾಡಿದ್ರೆ ಅವನ್ನೂ ಕರ್ಕೊಂಡೋಗಿ ನೇಣಿಗೇರಿಸಬೇಕು, ಇನ್ಯಾವನೋ ಮಾಡಿದ್ರೆ ಅವನ್ನೂ ಕರ್ಕೊಂಡೋಗಿ ನೇಣಿಗೇರಿಸಬೇಕು. ಅದನ್ನೇ ನಾವು ಸ್ಪಷ್ಟವಾಗಿ ಹೇಳ್ತಾ ಇರೋದು. ಬಟ್ ಇಲ್ಲಿ ಸಾಕಷ್ಟು ಜನ ನಾವು ಮಾತಾಡೋದನ್ನ ಡೈವರ್ಟ್ ಮಾಡಿಕೊಂಡು ಇಲ್ಲಿ ಒಂದು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಏನು ಅಂತಂದ್ರೆ, ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತಾದ್ರೆ ನೀವು ಧರ್ಮಸ್ಥಳವನ್ನು ದ್ವೇಷಿಸಬೇಕು ಅನ್ನೋ ಒಂದು ಡಬಲ್ ಇನ್ವರ್ಟೆಡ್ ಕಮ ಇದೆ ಇಲ್ಲಿ. ನೋ, ಅದನ್ನ ನಾನು ಒಪ್ಪಲ್ಲ. ನಾನು ಧರ್ಮಸ್ಥಳವನ್ನು ಆರಾಧಿಸ್ತೇನೆ, ಸೌಜನ್ಯ ನ್ಯಾಯಕ್ಕೆ ಹೋರಾಡ್ತೇನೆ. ಇದು ನನ್ನ ವಾದ. ಯಾಕೆ? ಅದರಲ್ಲೇನು ತಪ್ಪಿದೆ? ಶ್ರೀ ಮಂಜುನಾಥ ನನ್ನ ಕುಲದೇವರು. ಸೊ ಹಾಗಾಗಿ ನಾನು ಆ ದೇವರನ್ನು ನಂಬ್ತೀನಿ ಅಂದಮೇಲೆ ಆ ನಂಬಿಕೆಗಳನ್ನು ಯಾಕೆ ಒಂದು ವಿಚಾರಕ್ಕೆ ಡೈವರ್ಟ್ ಮಾಡ್ಬೇಕು ನಾನು? ಸೊ ಅದ್ರಲ್ಲಿ ಕ್ಲಾರಿಟಿ ಇದೆ ನಂಗೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನುವ ಕಾರಣಕ್ಕೇನೆ ನಾನು ಪದೇ ಪದೇ ಹೇಳ್ತಾ ಇರೋದು, ಬನ್ನಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ, ಕೋರ್ಟ್ಗೆ ಹೋಗಿ ವಾದ ಮಾಡೋಣ. ಆದರೆ ಕೆಲವರು ಅದನ್ನು ತುಂಬಾ ನೀಟಾಗಿ ಡೈವರ್ಟ್ ಮಾಡಿಕೊಂಡು ಕಳೆದ 10-12 ವರ್ಷಗಳಿಂದ ಆ ದಾಖಲೆ ಇದೆ, ಈ ದಾಖಲೆ ಇದೆ, ಬಟ್ ಎಲ್ಲಿಯೂ ಸಹಿತ ಇಲ್ಲಿ ತನಕ ಒಂದೇ ಒಂದು ದಾಖಲೆಯನ್ನು ಅವ್ರು ಕೊಟ್ಟಿಲ್ಲ. ನೆನ್ಪಿಟ್ಕೊಡಿ. ಆಮೇಲೆ ನೀವು ನೋಡುವ ಯಾವುದೇ ವಿಡಿಯೋದಲ್ಲೂ ಒಂದೇ ಒಂದು ಸಿಂಗಲ್ ಡಾಕ್ಯುಮೆಂಟ್ ಇಲ್ಲ. ನೀವು ಬೇಕಾದ್ರೆ ಗಮನ ಹರಿಸಿ. ನಾನು ಹೇಳ್ತಾ ಇರೋದು, ಯಾರಾದ್ರೂ ನಮ್ಮ ಹತ್ರ ಎಲ್ಲ ಸಕಲ ದಾಖಲೆಗಳು ಇದೆ ಅಂತಂದಾಗ ಯಾವುದೋ ಒಂದು ಸ್ಟುಡಿಯೋದವರು, ಫಾರ್ ಎಕ್ಸಾಂಪಲ್ ಈಗ ವಸಂತ ಗಿಳಿಯಾರ್ ಮೊನ್ನೆ ಸ್ಟುಡಿಯೋದಲ್ಲಿ ಕೂತಿದ್ರು. ಯಾಕಂದ್ರೆ ಅವ್ರ ಹತ್ರ ಎಲ್ಲ ಮಾಹಿತಿಗಳಿತ್ತು, ಧೈರ್ಯವಾಗಿದ್ರು. ಆ ಕಾರಣಕ್ಕೋಸ್ಕರ ಪಟ್ಟಂತ ಹೋಗೋ ಸ್ಟುಡಿಯೋದಲ್ಲಿ ಕೂತಿದ್ರು. ಬಟ್ ಆ ಕಡೆಯಿಂದ ಯಾರು ಸ್ಟುಡಿಯೋಗೆ ಬರಲಿಲ್ಲ. ಆಮೇಲೆ ವಿಡಿಯೋ ಕಾಲಲ್ಲಿ ತಗೊಂಡ್ರು, ಮಾತುಗಳನ್ನಾಯ್ತು, ಅದೇನೇ ಇದ್ದಿರ್ಬೋದು. ನಾನು ಹೇಳೋದು, ಯಾರ ಹತ್ರ ಮಾಹಿತಿಗಳಿದೆ, ಯಾರ ಹತ್ರ ಫುಲ್ ಡೀಟೇಲ್ಸ್ ಇದೆ, ಯಾರ ಹತ್ರ ವಿಷಯ ಇದೆ, ಯಾರ ಹತ್ರ ದಾಖಲೆಗಳಿದೆ, ಅವರು ಎಲ್ಲಿ ಬೇಕಾದ್ರೂ ಕರೆದ ಜಾಗದಲ್ಲಿ ನಿಂತು ಮಾತಾಡ್ಲಿಕ್ಕೆ ರೆಡಿ ಇರ್ತಾರೆ. ಯಾರ ಹತ್ರ ದಾಖಲೆಗಳಿಲ್ಲ, ಅವರು ನಾಳೆ ಕೊಡ್ತೀವಿ, ನಾಡದ್ ಕೊಡ್ತೀವಿ, ಆಚೆ ನಾಡದ್ ಕೊಡ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಈಗಲೂ ಸಹಿತ ನಾನು ನಿಮ್ಗೆ ಅದನ್ನೇ ಹೇಳೋದು, ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಒಂದ್ ಮಾತು ಹೇಳಿದ್ರು ಚಕ್ರವರ್ತಿ ಸೂಲಿಬೆಲೆ ಅವರು, ಒಂದು ವಿಡಿಯೋ ನಮ್ಮ ಶ್ರದ್ಧೆಯನ್ನೇ ಹಾಳು ಮಾಡುತ್ತಾ ಅಂತ ಅಂದಾಗ ಅವರು ಎಲ್ಲೂ ಸಹಿತ ಸೌಜನ್ಯ ಹೆಸರು ತಗೊಳ್ಳಿಲ್ಲ, ಎಲ್ಲೂ ಸಹಿತ ಆ ಕೇಸ್ನ ಬಗ್ಗೆ ಮಾತಾಡ್ಲಿಲ್ಲ, ಏನೂ ಮಾತಾಡದೆ ಅವ್ರು ಹೇಳಿದ್ದು, ಒಂದು ವಿಡಿಯೋದಿಂದ ದೇವರ ಮೇಲಿರುವ ನಿಮ್ಮ ಶ್ರದ್ಧೆಯನ್ನ ನೀವು ಕಳ್ಕೋಬೇಡಿ ಅಂತ ಹೇಳಿದಾಗ ಅದಕ್ಕೂ ಸಹಿತ ತಿರುಚಿ ಅದನ್ನ ಬೇರೆ ಅರ್ಥ ಬರುವ ಹಾಗೆ ಮಾಡಿ ಅಂಡ್ ಅವರನ್ನ ಸೂಳೆ ಬೆಳೆ ಅಂತ ಕರೆದು ತುಂಬಾ ಅವಮಾನ ಮಾಡಿದ್ರು. ಅದರ ವಿರುದ್ಧವಾಗಿ ಪುನೀತ್ ಕೆರೆಹಳ್ಳಿ ಮಾತಾಡಿದ್ರು ಅಂತ ಕೂಡಲೇ ಅವ್ರ ಮೇಲೆ ಹರಿಹಾಯ್ದ್ರು. ನಾನು ಹೇಳ್ತಾ ಇರೋದು, ಒಂದು ಸಲ ಇಲ್ಲಿ ಕೂತ್ಕೊಂಡು ನೀವು ನೀಟಾಗಿ ಪ್ರಾಪಗಂಡನ ಥಿಂಕ್ ಮಾಡಿ, ಯೋಚನೆ ಮಾಡಿ. ಯಾರಾದ್ರೂ ಯಾವುದಾದ್ರೂ ದಾಖಲೆಗಳನ್ನ, ಮಾಹಿತಿಯನ್ನ ನಿಮಗೆ ಪೂರಕವಾಗಿ ಕೊಟ್ಟಿದ್ದೇ ಆಗಿದ್ದಲ್ಲಿ, ಮಾಹಿತಿಯನ್ನು ಕೊಡುವಾಗ ದಾಖಲೆಗಳನ್ನು ಪ್ರಸ್ತುತಪಡಿಸಬೇಕು. ಕೊಟ್ಟಿದ್ದೇ ಆಗಿಲಿ, ನಾವು ಅದನ್ನ ನಂಬೋಣ, ನಾವು ಅದನ್ನ ಟೆಲಿಕಾಸ್ಟ್ ಮಾಡೋಣ, ನಾವು ಅದ್ರ ಬಗ್ಗೆ ಮಾತಾಡೋಣ. ಈ ವಿಚಾರವನ್ನ ಪದೇ ಪದೇ ಮಾತಾಡಿ ನಿಮ್ಗೆ ಕ್ಲಾರಿಟಿ ಕೊಡೋದ್ರಿಂದ ಯಾವುದೂ ಉಪಯೋಗ ಆಗಲ್ಲ. ಇದೊಂದು ಸಮೂಹ ಸನ್ನಿ ಆಗ್ಬಿಟ್ಟಿದೆ. ಇವಾಗ ಸಾಕಷ್ಟು ಜನಕ್ಕೆ ಮೈಂಡಲ್ಲಿ ಹೋಗ್ಬಿಟ್ಟಿದೆ. ನಾನು ಅದೇ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಅಂತ ಗೊತ್ತಿದ್ರೂ ಸಹಿತ ಕಣ್ಣೀರು ಹಾಕುವ ಜನ ನಾವು, ಅಷ್ಟು ಎಮೋಷನಲ್ ಜನ ನಾವು. ಹೀಗಿರುವಾಗ ನಾವು ಸಡನ್ ಆಗಿ ನಾವು ಒಂದು ದಾಖಲೆಗಳನ್ನು ತಗೊಂಡ್ಬಂದು ಅಥವಾ ಒಂದಿಷ್ಟು ಮಾಹಿತಿಗಳನ್ನು ತಗೊಂಡ್ಬಂದು ನಿಮ್ಮ ಎದುರುಗಡೆ ಇಟ್ಟಾಗ ನಂಬಬೇಕು ಅಂತ ಯಾವ ರೂಲ್ಸು ಇಲ್ಲ. ಬಟ್ ಆ ನಂಬುವ ದಿನ ಬಂದೇ ಬರುತ್ತೆ. ನೋ ಮ್ಯಾಟರ್ ವಾಟ್, ಬಂದೇ ಬರುತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತಿದ್ರೆ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ನೋಡ್ಕೊಳ್ಳೇಬೇಕು. ಆಯ್ತಾ? ಕಾನೂನು ಅಂತ ಏನಿದೆ ಅದನ್ನ ನಾವು ಬೆಲೆ ಕೊಡ್ತೀವಿ ಅಂತಂದ್ರೆ, ಗೌರವಿಸ್ತೀವಿ ಅಂತಂದ್ರೆ, ವಿ ಹ್ಯಾವ್ ಟು ವೇಟ್ ಫಾರ್ ದಟ್ ಡೇ. ನಾನು ಹೇಳ್ತಾ ಇರೋದು, ಕಳೆದ 10 ದಿನದಲ್ಲೇ ಟ್ರೆಂಡ್ ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ.
ಓಕೆ, ಒಂದು ಸಮೂಹ ಸನ್ನಿ ಒಳಗಾದವರು ಈಗ ಒಬ್ಬೊಬ್ರೆ ಅವ್ರದ್ದು ಇವ್ರದ್ದು ವಿಡಿಯೋಗಳನ್ನು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಇಲ್ಲ ಕರೆಕ್ಟ್ ಇವ್ರು ಮಾತಾಡ್ತಿರೋದು ನಿಜ. ನಾನು ಹೇಳ್ತಾ ಇದ್ದೆ ಮೊನ್ನೆ ಆಟೋಮೆಟಿಕ್ ಆಗಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಯಾರೋ ಅತ್ಯಾಚಾರ ಮಾಡಕ್ ಬಂದಿದ್ರು, ಅಲ್ಲಿಗೆ ಸಂತೋಷ್ ರಾವ್ ಕಾಪಾಡಕ್ ಹೋಗಿದ್ದ, ಅವ್ರು ಇವನ್ನ ಹಿಡ್ಕೊಂಡು ಹೊಡೆದ್ರು. ಅಂದ್ರೆ ಜನ ನಂಬುತ್ತಾರೆ ಅಂತಾದ್ರೆ ಹೇಗೆ ಬೇಕಾದ್ರೂ ಡೈವರ್ಟ್ ಮಾಡ್ಬೋದು ಒಂದು ಸೀನನ್ನ, ಒಂದು ಕೇಸನ್ನ ಅನ್ನುವ ಹಂತಕ್ಕೆ ಬಂದು ತಲುಪಿದೀವಲ್ಲ, ಇದು ದುರದೃಷ್ಟಕರ. ಜನರೇ, ನಾನು ನಿಮಗೆ ಈಗಲೂ ಹೇಳ್ತಾ ಇರೋದಿಷ್ಟೇ, ದಯವಿಟ್ಟು ಒಂದ್ಸಲಿ ಕೂತ್ಕೊಂಡು ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾರ ಸಪೋರ್ಟಿಗೂ ಯಾರು ನಿಲ್ಬೇಕಾಗಿಲ್ಲ ಇಲ್ಲಿ. ಆಕೆಗೆ ನ್ಯಾಯ ಸಿಗಬೇಕು ಅನ್ನುವ ಹೋರಾಟ ಯಾವಾಗಲೂ ಸತತವಾಗಿ ನಡೀತಾನೆ ಇರಬೇಕು. ಆಮೇಲೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನುವ ಹೋರಾಟವನ್ನ ಯಾರು ಪೇಟೆಂಟ್ ತಗೊಂಡಿಟ್ಕೊಂಡಿಲ್ಲ. ಅದಿವಾಗ ಬರೀ ಒಂದು ಕುಟುಂಬದ ನೋವಲ್ಲ, ಬರೀ ಒಂದು ಕುಟುಂಬ ಕಾಯ್ತಾ ಇರೋ ನ್ಯಾಯ ಅಲ್ಲ, ಅದು ಇಡೀ ವಿಶ್ವ ಕಾಯ್ತಾ ಇರೋ ನ್ಯಾಯ. ಅದು ಸಿಗಲೇಬೇಕು ಅಂತಾದ್ರೆ ಯಾರಿಗೋ ಪೇಟೆಂಟ್ ಕೊಟ್ಟು ಆ ಹೋರಾಟವನ್ನು ಮಾಡೋದು ಬೇಕಾಗಿಲ್ಲ. ಎಲ್ಲರೂ ಸಹಿತ ಹೇಗೆ ಸಾಧ್ಯ ಇದೆ ಆ ರೀತಿಯಲ್ಲಿ ಹೋರಾಡೋಣ. ಅಟ್ ದ ಸೇಮ್ ಟೈಮ್ ದಾಖಲೆಗಳು ಇದೆ ಅಂದವರು ಈಗಲೂ ನಾನು ಹೇಳ್ತಾ ಇರೋದಿಷ್ಟೇ, ಅವ್ರಿಗೆ ನೀವು ಕೇಳಿ ದಾಖಲೆ ಇದೆಯಲ್ವಾ, ಕೋರ್ಟ್ಗೆ ಹೋಗಿ ಅಂತ. ಕೋರ್ಟಿಗೆ CBI ಅವರು ಹೋಗ್ಬೇಕು, ನಾವ್ಯಾಕೆ ಹೋಗ್ಬೇಕು ಅಂತಾರಲ್ಲ. CBI ಆಲ್ರೆಡಿ ಹೈಕೋರ್ಟ್ಗೆ ರಿಟ್ ಹಾಕಿದ್ದು ಆಯ್ತು, ಅದು ರಿಜೆಕ್ಟ್ ಆಗಿದ್ದು ಆಯ್ತು, ಅಲ್ಲಿಗೆ ಸ್ಟಾಪ್ ಆಗಿದೆ. ಒಂದು ತನಿಖಾ ಸಂಸ್ಥೆ ನ್ಯಾಯಕ್ಕೋಸ್ಕರ ನ್ಯಾಯ ಕೊಡಿಸ್ಬೇಕು ಅಂತ, ಸೌಜನ್ಯಾಗಿ ನ್ಯಾಯ ಕೊಡಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ಯೋಚನೆ ಮಾಡುವವರು ನಿಮ್ಮ ಹತ್ರ ಎಲ್ಲ ಸಾಕ್ಷಿಗಳು ಇದ್ದಾಗ ತನಿಖಾ ಸಂಸ್ಥೆಯನ್ನು ಕಾಯುವ ಬದಲು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸೌಜನ್ಯಾಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಡದೆ ಹೋದ್ರೆ ಇದು ನ್ಯಾಯವಾಗಿ ಯಾವತ್ತೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾರಣ ಯಾರು ಸಾಕ್ಷಿ ಇಟ್ಕೊಂಡು, ಜೋಬಲ್ಲಿ ಇಟ್ಕೊಂಡು, ಪೆನ್ ಡ್ರೈವ್ ಅಲ್ಲಿ ಇಟ್ಕೊಂಡು, ಮೊಬೈಲ್ ಇಟ್ಕೊಂಡು ಸುಮ್ಮನೆ ಕೂತಿದಾರೋ ಅವರಿಂದಾನೇ ಸೌಜನ್ಯಾಗೆ ನ್ಯಾಯ ಸಿಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ, ನಾನು ಇನ್ಮೇಲೆ ನೀವು ಏನ್ ಮಾತಾಡಿ ಏನ್ ಹೇಳಿ ಈ ವಿಚಾರವಾಗಿ ಪದೇ ನಿಮ್ಮನ್ನು ಹೇಳಕ್ ಬರಲ್ಲ. ಬಟ್ ಆಗಾಗ ನಿಮ್ಮನ್ನು ಎಚ್ಚರಿಸುವ ಕೆಲಸವಂತೂ ನಾನು ಮಾಡ್ತಾ ಇರ್ತೀನಿ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ಹೇಳೋದು ಕೇಳಿದೀನಿ, ಕೀರ್ತಿಗೆ ಅಷ್ಟು ಬಂದ್ಬಿಡ್ತು, ಪೇಮೆಂಟ್ ಆಗ್ಬಿಡ್ತು. ಹಂಗೆ ಇಲ್ಲಿ ಈ ವಿಚಾರದಲ್ಲಿ ಮಾತನಾಡಿ ಪಡೆದುಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಜಾಸ್ತಿ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾರೆ, ಹೆದರು ಬಿಟ್ಟ ಹಂಗೆ ಹಿಂಗೆ ಅಂತ. ಅದಕ್ಕೆ ಇದೊಂದು ಉತ್ತರವನ್ನು ಕೊಟ್ಟು ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ, ಸೌಜನ್ಯಗೆ ನ್ಯಾಯ ಸಿಗಬೇಕು. ಸಿಕ್ಕ ದಿನ ನಾವೆಲ್ಲ ಸಂಭ್ರಮಿಸಬೇಕು. ಅದು ಯಾರಾದ್ರೂ ಆಗಿರ್ಲಿ, ಅವನನ್ನ ಗಲ್ಲಿಗೇರಿಸಲೇಬೇಕು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.